ಸುದ್ದಿಗೋಷ್ಠಿ ಸಂದರ್ಭದಲ್ಲಿ 3 ಬೇಡಿಕೆ ಏನಿದೆ ಅದನ್ನ ಒಪ್ಪಿಬಿಟ್ರು. ಈಗ ನೆಕ್ಸ್ಟ್ ಸಿಜೆಪಿ ಏನಿದೆ ಪ್ರತಿಭಟನೆಯನ್ನು ನಾವು ಹಿಂಪಡೆದುಕೊಳ್ತೀವಿ ಅಂತ ಹೇಳ್ಬಿಟ್ರು. ಮುಂದೇನು ಅಂತ ನಿಕೇಶ್, ಇದೊಂದು ರೀತಿಯಲ್ಲಿ ತಾತ್ಕಾಲಿಕ ರಿಲೀಫ್. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಮೇನ್ ಅಜೆಂಡಾ ಆಗಿತ್ತು. ಅದು ಈಡೇರಿದೆ. ಆದ್ರೆ ಅದರ ಬಳಿಕವೂ ಕೂಡ ಒಂದಷ್ಟು ಪ್ರಕ್ರಿಯೆಗಳಿದಾವೆ. ಆ ಪ್ರಕ್ರಿಯೆಗಳು ಪೂರ್ಣ ಆಗ್ಬೇಕನ್ನುವಂಥದ್ದು ಇದೆ. ಆದ್ರೆ ಅದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಹೋರಾಟವನ್ನ ಸದನದ ಒಳಗಡೆ ಮಾಡುತ್ತೆ. ಆದ್ರೆ ಸದನದ ಹೊರಗಡೆ ಸಿಜೆಪಿ ಮಾಡಿದಂಥ ಹೋರಾಟ ಸಕ್ಸಸ್ ಆಗಿದೆ. ವಿದ್ಯಾರ್ಥಿಗಳ ಒಂದು ಹೋರಾಟಕ್ಕೆ, ಒಂದು ಮೂವ್ಮೆಂಟ್ಗೆ ಒಂದು ರೀತಿಯಲ್ಲಿ ಜಯ ಸಿಕ್ಕಿದೆ, ಸಕ್ಸಸ್ ಸಿಕ್ಕಿದೆ. ಯಾಕಂದ್ರೆ 35 ದಿನಗಳ ಕಾಲ ಸುದೀರ್ಘವಾದಂಥ ಹೋರಾಟವನ್ನ ಸಿಜೆಪಿ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಬಗ್ಗಿರಲಿಲ್ಲ. ಇದರ ಬಗ್ಗೆ ಒಂದು ಕ್ರಮ ವಹಿಸ್ತೇವೆ ಅನ್ನುವಂಥ ಮಾಹಿತಿಯನ್ನು ಕೇವಲ ಪ್ರಧಾನಿ ಮೋದಿ ಅವರು ಕೊಟ್ಟಿದ್ರು ಹೊರತು ಅದಕ್ಕೆ ಸೂಕ್ತವಾದಂತಹ ಯಾವ ರೀತಿಯಾದಂಥ ಕ್ರಮಗಳನ್ನ ತೆಗೆದುಕೊಳ್ತೇವೆ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇರಲಿಲ್ಲ. ಆದರೆ ದಿನದಿಂದ ದಿನಕ್ಕೆ ಹೋರಾಟ ತೀವ್ರಗತಿಯಲ್ಲಿ ಆದಂಥ ಸಂದರ್ಭದಲ್ಲಿ ಜೊತೆಗೆ ಕಾಂಗ್ರೆಸ್ ಪಕ್ಷ ಕೂಡ ಇದಕ್ಕೆ ನೈತಿಕವಾದಂಥ ಬೆಂಬಲವನ್ನು ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಹೋರಾಟವನ್ನು ನಡೆಸುವಂಥ ಕೆಲಸವನ್ನು ಮಾಡ್ತು. ಆ ಬಳಿಕ ಸದನವನ್ನು ನಡೆಯೋಕ್ಕೆ ಬಿಡಲಿಲ್ಲ. ಇದು ಕೂಡ ಒಂದು ರೀತಿಯಲ್ಲಿ ಕಸಿವಿಸಿ ಆಯಿತು. ಯಾಕಂದರೆ ಸದನವನ್ನು ಕರೆದಿರುವಂಥದ್ದು ಬಹಳ ಪ್ರಮುಖವಾದಂಥ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಳೋಕ್ಕೆ ಬಿಜೆಪಿ ಒಂದು ರೀತಿಯಲ್ಲಿ ತಯಾರಿಯನ್ನು ನಡೆಸಿತ್ತು. ಅವರಿಗೆ ಒಂದಷ್ಟು ಅವಶ್ಯಕತೆ ಇದೆ. ಯಾಕಂದರೆ ಮುಂದಿನ 2029 ಚುನಾವಣಾ ದೃಷ್ಟಿಯಿಂದ ಈಗ ಒಂದಷ್ಟು ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಇಂಥ ಸಂದರ್ಭದಲ್ಲಿ ಸದನ ನಡೆಯದೆ ಹೋದರೆ ಆ ಬಿಲ್ಗಳು ಪಾಸ್ ಆಗಲಿಲ್ಲ. ಇನ್ನೊಂದು ಕಡೆ ದಿನದಿಂದ ದಿನಕ್ಕೆ ಈ ಹೋರಾಟ ತೀವ್ರಗತಿಯಲ್ಲಿ ಆಗ್ತಾ ಹೋಯಿತು. ಆ ಹೋರಾಟ ಒಂದೊಂದೇ ಹಂತವನ್ನು ತೆಗೆದುಕೊಂಡು ಈಗ ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಹೋರಾಟದ ರೂಪವನ್ನು ಕಾಂಗ್ರೆಸ್ ಕೂಡ ಪಡೆದುಕೊಂಡಿದೆ ಮತ್ತು ಸಿಜೆ ಪಾರ್ಟಿ ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಹೀಗಾಗಿ ಹೋರಾಟಗಳು ಹಂತವಾಗಿ ತಳಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಯಿತು ಬಿಜೆಪಿ ಪಕ್ಷಕ್ಕೂ ಕೂಡ ಮತ್ತು ಸರ್ಕಾರಕ್ಕೂ ಕೂಡ ಈ ಒಂದು ಮೂವ್ಮೆಂಟನ್ನು ಸಾಕಷ್ಟು ಬೆಳೆಯೋಕ್ಕೆ ಬಿಟ್ಟರೆ ಅದು ಮುಂದೆ ಇನ್ನಷ್ಟು ಸರ್ಕಾರದ ಬುಡವನ್ನು ಅಳ್ಳಾಡಿಸ್ಬಿಡ್ಬೋದು ಅನ್ನೋಂಥ ಒಂದು ಭಯ ಕೂಡ ಸ್ಟಾರ್ಟ್ ಆಯಿತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಪ್ರಧಾನಿ ಮೋದಿ ಅವರ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವಾಗಿ ಈಗ ಅವರ ಸಂಧಾನಕ್ಕೆ ಕರೆದಿದ್ರು. ಅದು ಸಂಧಾನ ಸಕ್ಸಸ್ ಆಗಿದೆ. ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿದೆ. ಜೊತೆಗೆ ವಿದ್ಯಾರ್ಥಿಗಳು ಯಾರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ ಅವರಿಗೆ ಪರಿಹಾರವನ್ನು ಕೊಡೋಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಜೊತೆಗೆ ಕೇಸ್ಗಳನ್ನು ಹಾಕಲಾಗಿತ್ತು ಸಿಜೆಪಿ ಪಕ್ಷದ ಮೇಲೆ ಮತ್ತು ಅದರ ಜೊತೆಗೆ ಹೋರಾಟಗಾರರ ಮೇಲೆ. ಆ ಕೇಸ್ಗಳನ್ನು ಕೂಡ ವಾಪಸ್ ಪಡೆಯೋಕ್ಕೆ ಈಗಾಗಲೇ ಒಪ್ಕೊಂಡಿರೋದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಅವರು ಸಕ್ಸಸ್ ಆಗಿದೆ. ಇದು ಇಲ್ಲಿಗೊಂದು ಹಂತದ ಹೋರಾಟ ಅಂತ್ಯ ಆಗುತ್ತೆ. ಆದರೆ ಸದನದ ಒಳಗಡೆ ಕಾಂಗ್ರೆಸ್ ನಾಳೆಯಿಂದ ಸೋಮವಾರದಿಂದ ಹೋರಾಟವನ್ನು ಇನ್ನೊಂದು ರೀತಿಯಲ್ಲಿ ತೀವ್ರಗೊಳಿಸುತ್ತೆ. ಇದಕ್ಕೆ ಯಾರೆಲ್ಲ ಕಾರಣಕರ್ತರಾದರು, ಈ ಒಂದು ಪೇಪರ್ ಲೀಕ್ ಆಗೋಕ್ಕೆ ಏನೆಲ್ಲ ಕಾರಣ, ಇದಕ್ಕೆ ಹೋರಾಟ, ಈ ಒಂದು ಪೇಪರ್ ಲೀಕಿಗಿನ ಮೇಲೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ರಿ ಮತ್ತು ಪ್ರಧಾನಿ ಮೋದಿ ಅವರು ಯಾಕೆ ಮೌನ ವಹಿಸಿದ್ರು ಮತ್ತು ಈ ಥರದ ಈ ಹಿಂದೆ 52 ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದ್ದಾವೆ. ಅವುಗಳನ್ನು ಯಾಕೆ ನೀವು